ಬಿಜೆಪಿಯಲ್ಲಿ ನಾಳೆ ಮಹತ್ವದ ಕೋರ್ ಕಮಿಟಿ ಸಭೆ ನಡೆಯೋದಿದೆ. ಅಲ್ಲಿ ಮುಖಾಮುಖಿ ಆಗಲಿದ್ದಾರೆ ವಿಜೇಂದ್ರ ಹಾಗೂ ಯತ್ನಾಳ್. ಯಾಕಂದರೆ ಬಿಜೆಪಿಯ ಮಹತ್ವದ ಕೋರ್ ಕಮಿಟಿ ಸಭೆ ನಾಳೆಗೆ ನಿಗದಿಯಾಗಿದೆ. ಅಲ್ಲಿ ವಿಜೇಂದ್ರ ಹಾಗೂ ಯತ್ನಾಳ್ ಮುಖಾಮುಖಿ ಆಗ್ತಾರೆ. ಭಿನ್ನಮತದ ಬಳಿಕ ಸಂಧಾನದ ಸೂತ್ರವನ್ನು ಹೆಣೆಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಅದು ಸಕ್ಸಸ್ ಆಗುತ್ತಾ ಅನ್ನುವಂಥ ಅನುಮಾನ ಖುದ್ದು ಯಾರು ಇವರ ನಡುವೆ ಈ ಭಿನ್ನಮತ ಶಮನದ ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೂ ಕೂಡ ಈ ಅನುಮಾನ ಇದ್ದೇ ಇರುತ್ತೆ. ಯಾಕಂದರೆ ಅಷ್ಟು ಸುಲಭದಲ್ಲಿ ಈ ಭಿನ್ನಮತ ಶಮನ ಆಗುತ್ತಲ್ಲ. ಹಾಗಿದ್ರು 2 ಬಾಗಿಲು 3 ಬಾಗಿಲು ಈ ರೀತಿಯಾಗಿ ಕಮಲ ನಿವಾಸ ಅನ್ನುವಂತಹ ಪಕ್ಷದಲ್ಲಿ ಏನು 3 ಬಾಗಿಲಾಗಿದೆ ಅಲ್ಲ, ಆ ಬಾಗಿಲುಗಳನ್ನು ಬಂದ್ ಮಾಡಿ ಕೇವಲ ಒಂದೇ ಬಾಗಿಲನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಬಿ ಜೆ ಪಿಯ ಮನೆ ಒಳಗಡೆ ಏನು ನಡೀತಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನಾವು ಗಮನಿಸಿದರೆ, ಈಗಾಗಲೇ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಬಂದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಮತ್ತೊಂದು ಕಡೆಯಲ್ಲಿ ಕೇಂದ್ರ ನಾಯಕರಿಗೆ ಈ ಹಿಂದೆಯೇ ದೂರು ಕೊಟ್ಟು ಬಂದಿದ್ದಂತಹ BY ವಿಜೇಂದ್ರ ಈ ರಾಜ್ಯ ಪ್ರವಾಸವನ್ನೆಲ್ಲ ಮುಗಿಸಿ ನಾಳೆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಹಾಜರಿರ್ತಾರೆ. ಅವ್ರ ನೇತೃತ್ವದಲ್ಲಿ ನಡೀತಿರುವಂತಹ ಈ ಕೋರ್ ಕಮಿಟಿ ಸಭೆಯಲ್ಲಿ ನಿಜಕ್ಕೂ ಹಾಗಾದರೆ ಏನು ತೀರ್ಮಾನ ಆಗೋದಕ್ಕೆ ಸಾಧ್ಯ ಆಗ್ಬೋದು ಮತ್ತು ಎಷ್ಟರ ಮಟ್ಟಿಗೆ ಇವರ ನಡುವಿರುವಂತಹ ಭಿನ್ನಮತ ಬಗೆಹರಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಪ್ರಶ್ನೆ ಇದ್ದೇ ಇರುವಂಥದ್ದು. ಹಾರಾಟ ಮತ್ತು ಹೋರಾಟ ಎರಡೂ ಜೊತೆಯಲ್ಲಿ ಸಾಗ್ತಾ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ. ಹಾರಾಟಕ್ಕಷ್ಟೇ, ಹೋರಾಟಕ್ಕಿಲ್ಲ ಬ್ರೇಕ್ ಅನ್ನುವಂಥದ್ದು ಸದ್ಯದ ಬೆಳವಣಿಗೆ. ಇಲ್ಲಿ ಶಿಸ್ತು ಸಮಿತಿ ಮುಂದೆ ಸ್ಪಷ್ಟನೆಯನ್ನು ಯತ್ನಾಳ್ರು ನೀಡಿ ಬಂದಿದ್ದಾರೆ. ತಾನು ಏನು ಹೇಳಬೇಕೋ ಅದನ್ನೆಲ್ಲ ಹೇಳಿ ಬಂದಿದ್ದಾರೆ. ಅದು ತನ್ನ ಪರವಾಗಿಯೂ ಕೂಡ ಹೇಳಿದ್ದಾರೆ, ತನ್ನ ವಿರೋಧಿಗಳ ವಿಚಾರದಲ್ಲೂ ಹೇಳಿದ್ದಾರೆ. ಅವ್ರು ಏನು ಹೇಳಬೇಕಿತ್ತು ಅವೆಲ್ಲವನ್ನು ಕೂಡ ನೀಟಾಗಿ ಶಿಸ್ತು ಸಮಿತಿಯವರಿಗೆ ಸುಮಾರು 1.25 ಗಂಟೆಗಳ ಕಾಲ ವಿವರಿಸಿ ಬಂದಿದ್ದಾರೆ. BY ವಿಜೇಂದ್ರ ವಿರುದ್ಧ 6 ಪುಟಗಳ ರಿಪೋರ್ಟನ್ನು ಕೂಡ ಸಲ್ಲಿಸಿದ್ದಾರಂತೆ. ಬಹುಶಃ ಇವ್ರಿಗೆ ಕೊಟ್ಟಿರುವಂಥ ನೋಟಿಸ್ಗೆ ಉತ್ತರವನ್ನು ಕೊಟ್ಟರು ಅಥವಾ ಇವರೇ ಒಂದು ನೋಟಿಸು ಸ್ವರೂಪದಲ್ಲಿ ಉತ್ತರವನ್ನು ಕೊಟ್ಟು ಬಂದಿದ್ದಾರೋ ಗೊತ್ತಿಲ್ಲ. ಅಂದರೆ ನೋಟಿಸನ್ನು ನೀವು ಇದನ್ನು ನೋಟಿಸ್ ಮಾಡ್ಕೊಳ್ಳಿ ಇದನ್ನು ಅಂತ ಹೇಳ್ಕೊಂಡು ಕೊಟ್ಟು ಬಂದಿದ್ದಾರೋ ಅನ್ನೋದು ಗೊತ್ತಿಲ್ಲ. ಆ ಸ್ವರೂಪದಲ್ಲಿ ವಕ್ಫ್ ವಿರುದ್ಧದ ರೆಬೆಲ್ಸ್ ಹೋರಾಟಕ್ಕೆ ಬ್ರೇಕ್ ಇಲ್ಲ, ಅದು ಖಾತ್ರಿಯಾಗಿದೆ. ಯಾಕಂದರೆ ಯತ್ನಾಳ್ರ ಬಣದವರು ಹೇಳ್ತಿದ್ದಾರೆ ನಾವು ಇನ್ನೊಂದು ರೌಂಡ್ ಹೋಗ್ತೀವಿ ಅಂತ. ಯಾಕಂದರೆ ಅವರು ಡಿಸೈಡ್ ಮಾಡಿದ್ದಾರೆ ಇಡೀ ರಾಜ್ಯವನ್ನು ಸುತ್ತಬೇಕು ಈ ಸಾರಿ. ಆ ಮೂಲಕವಾಗಿ BJPಯ ಒಂದು ಪರ್ಯಾಯ BJP ಏನಿದೆ ಅದು ತನ್ನ ಯಾತ್ರೆಯನ್ನು ನಡೆಸಬೇಕು. ಶೀಘ್ರವೇ ರೆಬೆಲ್ಸ್ 2ನೇ ಹಂತದ ಹೋರಾಟ ಶುರುವಾಗಲಿದೆ ಮತ್ತು ಅದಕ್ಕೆ ಒಂದು ಸಮಾವೇಶವನ್ನು ನಿಗದಿ ಮಾಡ್ಕೊಂಡಿದ್ದಾರೆ. ಅವರು ಕೇವಲ ಊರೂರಿಗೆ ಹೋಗೋದು ಮಾತ್ರ ಅಲ್ಲ, ದಾವಣಗೆರೆಯಲ್ಲಿನೇ ಒಂದು ಸಮಾವೇಶ ಮಾಡಬೇಕು ಅಂತೇಳಿ ನಿಗದಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ದಾವಣಗೆರೆ ಕರ್ನಾಟಕದ ಸೆಂಟ್ರ್ ಪಾಯಿಂಟ್ ಮಾತ್ರ ಅಲ್ಲದೆ ಈ ರೆಬೆಲ್ಸ್ದ ಕೇಂದ್ರ ಸ್ಥಾನವೂ ಕೂಡ ಇದೇ ಆಗೋದಿದೆ. ಅದಕ್ಕೆ ಕಾರಣಗಳು ಕೂಡ ಇದ್ದೇ ಇದ್ದಾವೆ. ಹೀಗಾಗಿ ಶೀಘ್ರವೇ ರೆಬೆಲ್ಸ್ 2ನೇ ಹಂತದ ಹೋರಾಟವನ್ನು ಶುರು ಮಾಡ್ತಾರೆ. ಮತ್ತು ಯತ್ನಾಳ್ ಆ್ಯಂಡ್ ಟೀಮ್ಗೆ ಹೈಕಮಾಂಡ್ ಶ್ರೀರಕ್ಷೆ ಸಿಕ್ಕಿದೆಯಾ ಅನ್ನುವಂತಹ ಅನುಮಾನ ಇದ್ದೇ ಇದೆ. ಒಂದು ವೇಳೆ ಯತ್ನಾಳ್ರ ನಿಜಕ್ಕೂ ಕೂಡ ಹೊರಟಿರುವಂತಹ ಯಾತ್ರೆ ಸಮರ್ಪಕವಾದದ್ದು ಅಲ್ಲ ಅನ್ನುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಏನಾದರೂ ಬಂದಿದ್ದರೆ ಆಗ ಇಷ್ಟೊತ್ತಿಗಾಗಲೇ ಯತ್ನಾಳ್ರ ವಿರುದ್ಧ ಕ್ರಮ ಆಗಬೇಕಾಗಿತ್ತು. ಆದರೆ ಅದೇನೂ ಆಗ್ತಾ ಇಲ್ಲ. ಹೀಗಾಗಿಯೇ ಯತ್ನಾಳ್ರಿಗೆ ಹೈಕಮಾಂಡ್ನ ಶ್ರೀರಕ್ಷೆ ಇದೆಯಾ ಅನ್ನುವಂಥ ಅನುಮಾನ ಇದ್ದೇ ಇದೆ. ಇನ್ನು ಹೈಕಮಾಂಡ್ಗೂ ಕೂಡ ಈ ವಿಚಾರದಲ್ಲಿ ಒಂದಿಷ್ಟು ಧರ್ಮ ಸಂಕಟ ಇದ್ದೇ ಇದೆ. BSY ಕೆಳಗಿಳಿಸಿದ ನಂತರ ರಾಜ್ಯದಲ್ಲಿ BJP ನೆಲಕಚ್ಚಿತ್ತು. ಅಂದರೆ ಅಧಿಕಾರ ಮತ್ತೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. 66 ಸೀಟ್ಗಳಿಗೆ ಮುಗಿದು ಹೋಯಿತು BJPಯ ಒಟ್ಟು ಚುನಾವಣಾ ಅಭಿಯಾನ. ಮೋದಿ ಅಮಿತ್ ಶಾ ಬಂದು ಎಷ್ಟೇ ಕ್ಯಾಂಪೇನ್ ಮಾಡಿದರೂ ಕೂಡ ಗ್ರಾಫ್ ಮೇಲೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. 113 ಅನ್ನುವಂಥ ಮ್ಯಾಜಿಕ್ ನಂಬರನ್ನು ದಾಟಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ವಿಜೇಂದ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದೆ ಹೈಕಮಾಂಡ್ ಅನ್ನುವಂಥದ್ದು ಒಂದು ವಿಚಾರ. ಮತ್ತು ಈಗ ಒಂದು ವೇಳೆ ಏಕಾಏಕಿ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದಿದ್ರು ಕೂಡ 3 ವರ್ಷ ಅನ್ನುವಂಥದ್ದು ಸಾಮಾನ್ಯವಾಗಿ BJPಯಲ್ಲಿ ಒಬ್ಬ ಅಧ್ಯಕ್ಷನ ಅಧಿಕಾರದ ಅವಧಿ 3 ವರ್ಷ. ಈ 3 ವರ್ಷಕ್ಕಿಂತ ಮುಂಚಿತವಾಗಿ ಕೇವಲ ಒಂದೇ ವರ್ಷದಲ್ಲಿ ತೆಗೆದ್ರು ಅಂದರೆ ಅವ್ರನ್ನ ಅಧ್ಯಕ್ಷ ಮಾಡಿದ್ರು ನಂತರ ಅವಮಾನ ಮಾಡಿದ್ರು ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ಕ್ರಮ ಕೈಗೊಂಡ್ರೆ ಲಿಂಗಾಯತರ ವಿರೋಧವೂ ಕೂಡ ಎದುರಾಗುತ್ತೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಇಲ್ಲಿ ವಿಜೇಂದ್ರ ವಿರುದ್ಧದ ದೂರುಗಳ ಆಧಾರದಲ್ಲಿ ವಿಜೇಂದ್ರ ವಿರುದ್ಧ ಏನಾದರೂ ಕ್ರಮ ಕೈಗೊಂಡ್ರೆ ಆಗಲೂ ಲಿಂಗಾಯತರ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ಹಾಗೇನೇ ಯತ್ನಾಳ್ರ ವಿರುದ್ಧ ಏನಾದರೂ ಕ್ರಮ ಕೈಗೊಂಡ್ರು ಅಂದರೆ ಆಗಲೂ ಕೂಡ ಪಂಚಮಸಾಲಿ ಲಿಂಗಾಯತರ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ವಿಜೇಂದ್ರ ಬಿಟ್ಟು ವರಿಷ್ಠರಿಗೆ ಬೇರೆ ಆಯ್ಕೆ ಸದ್ಯಕ್ಕೆ ಇದ್ದಂತೆ ಕಾಣ್ತಾ ಇಲ್ಲ. ಆಯ್ಕೆನೇ ಇಲ್ಲ ಅನ್ನುವಂತಹ ಸ್ವರೂಪದಲ್ಲಿ ಇರುವಂಥದ್ದು. ಹಾಗೆಂತೇಳಿ BJPಯಲ್ಲಿ ನಾಯಕರ ಕೊರತೆ ಇದೆ ಅಂತೇಳಿ ಅಲ್ಲ. BJPಯಲ್ಲಿ ನಾಯಕರು ಅನೇಕರಿದ್ದಾರೆ. ಅಧ್ಯಕ್ಷರ ಹುದ್ದೆಯನ್ನು ನಿಭಾಯಿಸಬಲ್ಲಂತಹ ಸಮರ್ಥರಿದ್ದಾರೆ.
ಸಿ.ಟಿ. ರವಿ ಇರಬಹುದು, ಸುನಿಲ್ ಕುಮಾರ್ ಇರಬಹುದು, ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅನೇಕ ನಾಯಕರುಗಳ ಹೆಸರನ್ನು ಹೇಳ್ತಾ ಹೋಗ್ಬೋದು ಭಾರತೀಯ ಜನತಾ ಪಕ್ಷದಲ್ಲಿ. ಆದರೆ ಸದ್ಯದ ಪರಿಸ್ಥಿತಿಯನ್ನು ನಾವು ಗಮನಿಸಬೇಕು. ಇನ್ನು ಯಡಿಯೂರಪ್ಪ ಕುಟುಂಬಕ್ಕೆ ಮಣೆ ಹಾಕುವ ಅನಿವಾರ್ಯತೆಯೂ ಕೂಡ ಬಿಜೆಪಿಗೆ ಇದ್ದಂಗೆ ಕಾಣ್ತಾ ಇದೆ, ಅಥವಾ ಬಿಜೆಪಿಯ ಹೈಕಮಾಂಡ್ಗೆ ಅಂಥದ್ದೊಂದು ನಂಬಿಕೆಯನ್ನು ಯಡಿಯೂರಪ್ಪನವರು ತನ್ನ ಶಕ್ತಿಯ ಮೂಲಕವಾಗಿ ಈಗಾಗಲೇ ದೃಢಪಡಿಸಿದ್ದಾರೆ. ಹೀಗಾಗಿಯೇ ಅವರ ಕುಟುಂಬಕ್ಕೆ ಮಣೆ ಹಾಕುವಂಥ ಅನಿವಾರ್ಯತೆಗೆ ಬಿಜೆಪಿ ಸಿಲುಕಿರುವಂಥದ್ದು. ಈಗ ಇಷ್ಟೆಲ್ಲ ಆದಮೇಲೆ ಒಂದು ಡ್ಯಾಮೇಜ್ ಕಂಟ್ರೋಲ್ನ ಸಭೆ ನಡೆದಂಗೆ ಕಾಣ್ತಾ ಇದೆ. ಅದಕ್ಕೆ ರಾಧಾ ಮೋಹನ್ ದಾಸ್ ಅವರು ಕೂಡ ಬರ್ತಾ ಇದ್ದಾರಂತೆ. ಇಲ್ಲಿ ನಾಳೆ ಬೆಂಗಳೂರಿಗೆ ಬಿಜೆಪಿಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಬರ್ತಾ ಇದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ ಸಭೆ ಅಂತಲೇ ಇದನ್ನು ಪರಿಗಣಿಸಬೇಕಾಗತ್ತೆ. ನೋಡಿ, ಒಂದು ಯತ್ನಾಳ್ರು ಮಾಡಿರುವಂಥ ಕೆಲಸವನ್ನು ನಾವು ಗಮನಿಸಬೇಕು. ಅವರು ಅನುಮಾನವನ್ನು ಕೇವಲ ವಿಜೇಂದ್ರ ವಿಚಾರದಲ್ಲಿ ಮಾತ್ರ ವ್ಯಕ್ತಪಡಿಸಿಲ್ಲ, ಅವರ ಅನುಮಾನವನ್ನು ಬಿಜೆಪಿಯ ರಾಜ್ಯ ಉಸ್ತುವಾರಿಗಳ ವಿಚಾರದಲ್ಲೂ ಕೂಡ ವ್ಯಕ್ತಪಡಿಸಿಬಿಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಉಸ್ತುವಾರಿಗೂ ಕೂಡ ಒಂದು ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ, ನಾನು ನಿಷ್ಪಕ್ಷಪಾತವಾಗಿ ಆ ಬಣ ಈ ಬಣ ಅಂತೇಳಿ ನೋಡ್ದೇನೆ, ನನ್ನ ಪಕ್ಷದ ಹಿತಾಸಕ್ತಿಯನ್ನು ಮುಂದಿಟ್ಟುಕೊಂಡೇ ನಿರ್ಧಾರವನ್ನು ಕೈಗೊಳ್ತಿದ್ದೀನಿ ಅನ್ನುವಂಥದ್ದನ್ನು ದೃಢಪಡಿಸ್ಕೊಳ್ಬೇಕಾಗುತ್ತೆ ಇವತ್ತು ರಾಧಾ ಮೋಹನ್ ದಾಸ್ ಅವರು ಕೂಡ. ಅಂಥ ಅನಿವಾರ್ಯತೆಗೆ ಅವರನ್ನು ಸಿಲುಕಿಸಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಸಮಾಲೋಚನೆಯನ್ನು ನಡೆಸಲಿದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರು. ಬಹಳ ವಿಚಾರಗಳು ಇದ್ದೇ ಇರ್ತವೆ. ಮೊನ್ನೆ ಸಂಘಟನೆಯ ವಿಚಾರ ಅಂತ ಹೇಳಿದರು ತರುಣ್ ಚುಗ್ ಅವರು ಬಂದಾಗ. ಈಗ ರಾಧಾ ಮೋಹನ್ ದಾಸ್ ಅವ್ರ ಜೊತೆಗೆ ಸಂಘಟನೆ ವಿಚಾರ ಅಲ್ಲ, ಪಕ್ಷದಲ್ಲಿರುವಂತಹ ಈ ರೀತಿಯ ಭಿನ್ನಮತಗಳನ್ನು ಶಮನ ಮಾಡೋದು ಹೇಗೆ ಅಂತೇಳಿ ರಾಜ್ಯದ ಬಣ ರಾಜಕೀಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹವನ್ನು ಮಾಡಲಿದ್ದಾರೆ ರಾಧಾ ಮೋಹನ್ ದಾಸ್ ಅವರು. ಆ ಮೂಲಕವಾಗಿ ಯಾರ್ಯಾರ್ದು ಅಹವಾಲು ಏನೇನಿದೆ ಅಂತೇಳಿ, ನೀರಿದ್ದು ನೀರಿಗೆ, ಹಾಲಿದ್ದು ಹಾಲಿಗೆ ಅನ್ನುವಂಥ ರೀತಿಯಲ್ಲಿ ತೀರ್ಮಾನವನ್ನು ಅವರು ಕೈಗೊಳ್ತಾರೆ ಇಲ್ಲೋ ಗೊತ್ತಿಲ್ಲ. ಆದರೆ ವರದಿಯನ್ನು ಪಡ್ಕೊಳ್ತಾರೆ. ಹೈಕಮಾಂಡ್ಗೆ ವರದಿಯನ್ನು ನೀಡಲಿದ್ದಾರೆ ರಾಧಾ ಮೋಹನ್ ಅವರು. ನಂತರ ಇಲ್ಲಿಂದ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಹೈಕಮಾಂಡ್ಗೆ ವರದಿಯನ್ನು ಒಪ್ಪಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಯತ್ನಾಳ್ ಮತ್ತು ವಿಜಯೇಂದ್ರ ಇಬ್ಬರನ್ನೂ ಕೂರಿಸಿ ಸಂಧಾನ ಮಾತುಕತೆ ನಡೆಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ ನೋಡಬೇಕು. ಯತ್ನಾಳ್ರು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಚುನಾವಣೆಗೆ ಮುಂಚಿತವಾಗಿಯೇ ಮಾಡಿದರು. ಯಾವ ಕಾರಣಕ್ಕಾಗೂ ಕೂಡ ವಿಜೇಂದ್ರ ಇರುವ ಸಂದರ್ಭಗಳಲ್ಲಿ ನಾನು ಬರುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಲೋಕಸಭಾ ಚುನಾವಣೆಗೆ ಮುಂಚಿತವಾಗೂ ಕೂಡ ಹೀಗೆ ಮಾಡ್ತಾಯಿದ್ರು. ಈಗ ಈ ಹಂತದಲ್ಲಿ ಅವರು ಅಷ್ಟು ಸುಲಭವಾಗಿ ವಿಜೇಂದ್ರ ಮುಂದೆ ಕೂತು ಚರ್ಚೆಗೆ ಹಾಜರಾಗ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನ ಇದ್ದೇ ಇದೆ. ಆದರೆ ಕೋರ್ ಕಮಿಟಿ ಸಭೆಯಲ್ಲಿ ಏನಾದರೂ ಅವ್ರನ್ನ ಕರೆದು ಅಲ್ಲಿ ಮಾತನಾಡಿದರೆ ಅದರಲ್ಲಿ ಭಾಗಿಯಾಗುವಂಥ ಅವಕಾಶ ಇದ್ದೇ ಇರುತ್ತೆ. ಯಾಕಂದರೆ ಅದು ಪಕ್ಷದ ಸಮಿತಿ, ಅದರಲ್ಲಿ ಕೂತ್ಕೊಂಡು ಮಾತುಕತೆಯನ್ನು ನಡೆಸ್ಬೋದು. ಆದರೆ ಒಪ್ಪಂದದ ವಿಚಾರ ಆಗುತ್ತಿಲ್ಲ ಗೊತ್ತಿಲ್ಲ. ಹಾಗಿದ್ರೂ ಯಡಿಯೂರಪ್ಪನವರು ಈ ವಿಚಾರದಲ್ಲಿ ಒಂದು ಸಲಹೆಯನ್ನು ನಾಯಕರುಗಳಿಗೆ ಕೊಟ್ಟಿದ್ದಾರೆ. ಮಾತಾಡ್ಸೋಣ, ಮನುಷ್ಯ ಸ್ವಭಾವದ ಕೆಲವು ವೀಕ್ನೆಸ್ ಇರುತ್ತೆ, ಎಲ್ರಿಗೂ ಇರುತ್ತೆ. ಈ ಸರಿ ಮಾತನಾಡಿ ಸರಿ ಮಾಡಿದ್ಮೇಲೆ ಸರಿ ಹೋಗ್ತಾರೆ ಅಂತ ವಿಶ್ವಾಸ. ಹೋರಾಟ ಕಾಂಗ್ರೆಸ್ ವಿರುದ್ಧನೇ ಹೊರತು ನಮ್ಮಲ್ಲೇ ಬಡಿದಾಡ್ಕೊಳ್ಳುವಂತಹದ್ದು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡೋದಿಲ್ಲ. ಅದಕ್ಕಾಗಿ ಎಲ್ಲವನ್ನ ಮರೆತು ಒಟ್ಟಾಗಿ ಹೋಗೋಕೆ ಪ್ರಯತ್ನ ಮಾಡ್ತೀವಿ. ನಾನು ಮಾತಾಡ್ತೇನೆ. ನಾನು ಹೇಳಿದ್ದೀನಲ್ಲ, ಹೈಕಮಾಂಡ್ ನಮ್ಮ ಕೇಂದ್ರದ ನಾಯಕತ್ವ ಇದರ ಬಗ್ಗೆ ಬಹಳ ಸೀರಿಯಸ್ ಆಗಿದ್ದಾರೆ. ಸೊ ಎಲ್ಲವನ್ನ ನೋಡ್ತಾ ಇದ್ದಾರೆ. ಈಗಾಗಲೇ ಯತ್ನಾಳ್ ಅವರನ್ನು ಕರೆದು ಮಾತಾಡಿದ್ದಾರೆ. ಒಂದು ಹಂತಕ್ಕೆ ಏನೇ ತೀರ್ಮಾನ ಇದ್ದರೂ ಕೂಡ ಕೇಂದ್ರದ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಅವರು ಇದ್ರ ಬಗ್ಗೆ ವೆರಿ ಸೀರಿಯಸ್ ಆಗಿದ್ದಾರೆ. ಆದಷ್ಟು ಬೇಗ ತೀರ್ಮಾನ ತೆಗೆದುಕೊಳ್ತಾರೆ. ನನಗನ್ಸುತ್ತೆ ಒಳ್ಳೇದಾಗುತ್ತೆ, ಸುಖಾಂತಿ ಆಗುತ್ತೆ ಅಂತ ಅನ್ಸುತ್ತೆ. ಮತ್ತೆ ಅವತ್ತಾದ ಮೇಲೂ ಕೂಡ ಯತ್ನಾಳ್ ಅವರು ಮಾತಾಡೋ ದಾಟಿ ಎಲ್ಲ ಸ್ವಲ್ಪ ಬದಲಾವಣೆಯನ್ನು ಕೂಡ ಆಗಿದೆ. ಹೀಗೆ ಮಾತಾಡುವ ಧಾಟಿ ಬದಲಾಗಿದ್ರು ಕೂಡ ಮನುಷ್ಯ ಅವರೇ ಇರ್ತಾರೆ. ಆಡಿರುವಂಥ ಮಾತು ಕೂಡ ಅದನ್ನು ಅಷ್ಟು ಬೇಗ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ವಿಜೇಂದ್ರ ಅಂಥವ್ರು ಮರೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅವರ ವಿಚಾರದಲ್ಲಿ ಯತ್ನಾಳ್ರು ಆಡಿರುವಂತಹ ಮಾತುಗಳ ವೈಖರಿ ಆಗಿದೆ. ಅವರು ಬಿಟ್ಟಿರುವಂತಹ ವಾಗ್ಬಾಣಗಳಿದಾವಲ್ಲ, ಅದು ನೇರವಾಗಿ ಮರ್ಮಾಘಾತವನ್ನೇ ಮಾಡುವಂತಹ ರೀತಿಯಲ್ಲಿ ಇತ್ತು. ಹೀಗಿರುವಾಗ ಅದನ್ನು ಮರಿತಾರೆ. ಈಗ ಅವರ ಮಾತಿನ ಧಾಟಿ ಬದಲಾಗಿದೆ ಅಂತ ಹೇಳಿದರೆ ಏನು ಕ್ರಮ ಆದಂಗೆ ಆಗುತ್ತೆ. ಇದು ಸಹಜವಾಗಿಯೇ BJP ರಾಜ್ಯಾಧ್ಯಕ್ಷರಿಗೆ ಆಗಿರುವಂತಹ ಹಿನ್ನಡೆ ಅಲ್ವಾ? ಯಾಕಂದರೆ ವಿಜೇಂದ್ರ ಅವರ ಆಪ್ತ ಬಳಗ ಏನು ಇವರು ವಕ್ಫು ಯಾತ್ರೆ ಮಾಡ್ತಿದ್ರೆ, ಯತ್ನಾಳ್ರ ಕಡೆಯವರು ವಕ್ಫು ಯಾತ್ರೆ ಮಾಡ್ತಿದ್ರೆ, ವಿಜೇಂದ್ರ ಅವರ ಆಪ್ತ ಬಳಗ ತೀರ್ಥಯಾತ್ರೆಗೆ ಹೊರಟಿತ್ತಲ್ಲ, ಕೋಲಾರ, ಮೈಸೂರು, ಹೀಗೆ ದೇವಸ್ಥಾನಗಳಿಂದ ದೇವಸ್ಥಾನಗಳಿಗೆ ಹೋಗ್ತಾ ಅಲ್ಲಿ ನಂತರ ಅವರು BJPಯ ಕಾರ್ಯಕರ್ತರ ಸಭೆ ನಡೆಸ್ಕೊಂಡು ಒಂದು ಉಚ್ಚಾಟನೆ ಅಭಿಯಾನವನ್ನು ಮಾಡಿದ್ರಲ್ಲ, ಆ ಉಚ್ಚಾಟನೆ ಅಭಿಯಾನ ಹಾಗಾದರೆ ಟುಸ್ ಪಟಾಕಿ ಅಂತೇಳಿ ಸಾಬೀತಾಯ್ತಾ ಅನ್ನುವಂತಹ ಪ್ರಶ್ನೆಗಳಿಗೂ ಕೂಡ BJPಯ ರಾಜ್ಯಾಧ್ಯಕ್ಷರು ಉತ್ತರವನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ಏನೂ ಕ್ರಮ ಆಗಿಲ್ಲ ಅಂತೇಳಿ, ಕ್ರಮ ಕೈಗೊಂಡ್ರು ಅಂತೇಳಿ ಆದರೆ ಅದರಿಂದ ಆಗಬಹುದಾದಂಥ ಡ್ಯಾಮೇಜ್ ಇದೆಯಲ್ಲ, ಅದನ್ನು ಹೇಗೆ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ BJP. ಇದೇ ಕಾರಣಕ್ಕಾಗಿ ಸದ್ಯಕ್ಕೆ BJP ಒಂದು ರೀತಿಯಲ್ಲಿ ಅಡಕತ್ತಿರಲ್ಲಿ ಸಿಲುಕಿದಂಗೆ ಕಾಣ್ತಾ ಇದೆ. ಹೇಗೆ ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡ್ತಾರೆ ಅಂತ ನೋಡಬೇಕಾಗಿದೆ ಕುತೂಹಲದಿಂದ.